ಯಾಕಂದ್ರೆ ನಾನು ಮನೆಯಿಂದ ಬರುವಾಗ ಮನೆ ಹಿಂದೆ ಕಾರ್ ನಿಂತಿತ್ತು. ಆ ಕಾರ್ ಮೇಲೆ ಟ್ರಾನ್ಸ್ಫರ್ ಕೂತಿದ್ದೇನೋ ಯೋಚನೆ ಮಾಡಬೇಕು. ಅವ್ರನ್ನ ಮಾತಾಡ್ಸೋದು ಬೇಡ. ಈ ತಾಯಿಗೆ ಕಾಲ್ ಹಿಡಿದು ಈ ಕೆಲಸ ನಮಗೆ ಕೊಡ್ಸಮ್ಮ ಅಂತ ಕೇಳ್ಬೇಕಂತ ಬಂದೆ. ಆದ್ರೆ ನೀವು ನೋಡಿದ್ರೆ ಡಾಕ್ಟರ್ ಮನೆಯಲ್ಲಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದೀರಾ. ಯಾಕೋ ನೀವು ನೋಡಿದ್ರೆ ನನಗೆ ಅನುಮಾನ ಬರ್ತಾ ಇದೆ. ಅಲ್ಲಿ ಬೆವರ್ವಸ್ತು ನೀವೇನೋ ಮಾಡಿದ್ದೀರಾ ಗೊತ್ತಾಗ್ತಾ ಇದೆ. ಏನು ಮಾಡಬೇಡ, ನಾನೆಲ್ಲ ಮಾಡಿ ಹಿತ್ತಲಿನ ಬಾಗಿಲಿನಿಂದ ಹೆಣವನ್ನು ಸಾಗಿಸಿ ಕಾಯಿಗಳಿಗೆ ಕುಡಿಸಿ ತಾನಾಗಿ ಹೋಗಿ ಪೆಟ್ರೋಲ್ ಟ್ಯಾಂಕಿಗೆ ಡಿಕ್ಕಿ ಹೊಡಿವಾಗಿ ಅದನ್ನು ನೂಕಿ ಬಂದಿರುವೆ. ಯಾರಿಗೂ ಗೊತ್ತಾಗೋದಿಲ್ಲ. ಒಂದು ವೇಳೆ ಗೊತ್ತಾಗೋದ್ರೊಳಗಾಗಿ ಆ ಕಾರು ಸಮೇತ ನಿನ್ನ ಗಂಡ ಸುಟ್ಟು ಬೂದಿಯಾಗಿರುತ್ತಾನೆ. ಹೇಗೆ 50 ಲಕ್ಷ? ಸದ್ಯಕ್ಕಷ್ಟು ಸಾಕಮ್ಮಣ್ಣೆ. ನೀ ನನಗೆ ATM ಕಾರ್ಡ್ ಇದ್ದಾನೆ, ಹೊರೇ ಹಣ ಅಷ್ಟೇ ಅಲ್ಲ, ಪರ್ಸಂಗ ಬಿದ್ರ